ಕೋಟ್ಲೆ ಕಿಚನ್ನ ಗ್ರ್ಯಾಂಡ್ ಫಿನಾಲೆನಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದೆ ಒಂದು, ನಂತರ ಅಲ್ಲಿ ರಿಸಲ್ಟ್ ಬಂದಿರೋದೇ ಮತ್ತೊಂದು ಅನ್ನೋ ರೀತಿನಲ್ಲಾಗಿದೆ. ಫಿನಾಲೆ ತಲುಪಿದ್ದಂತಹ 6 ಜನ ಸ್ಪರ್ಧಿಗಳು ಶರ್ಮಿತಾ, ದಿಲೀಪ್ ಶೆಟ್ಟಿ, ರಘು, ಚಂದನ್ ಅಂದ್ರೆ RK ಚಂದನ್, ಹಾಗೇನೆ ಚಂದ್ರು, ಕಾವ್ಯ. ಈ 6 ಜನ ಸ್ಪರ್ಧಿಗಳಲ್ಲಿ 6ನೇ ಪ್ಲೇಸ್ ಕಾವ್ಯ ಅವರಿಗೆ ಸಿಕ್ಕಿದೆ. ಇವರು ಮೊದಲು ಎಲಿಮಿನೇಟ್ ಆಗಿದ್ದಾರೆ. ಇದಾದ ನಂತರ ನೆಕ್ಸ್ಟ್ ಚಂದ್ರು ಅವರು ಎಲಿಮಿನೇಟ್ ಆಗಿದ್ದು, ಈ ಸಲದ ಕೋಟ್ಲೆ ಕಿಚನ್ ಸೀಸನ್ 1 ಏನಿದೆ ಇದರ ವಿನ್ನರ್ ಆಗಿ ಹೊರಹೊಮ್ಮಬಹುದು ಅಂತ ಹೇಳಲಾಗ್ತಾ ಇದ್ದಂತಹ RK ಚಂದನ್ ಅವರು ಕೂಡ 4ನೇ ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಆಗ್ಲೇನೆ ತುಂಬಾ ಜನರಿಗೆ ಶಾಕ್ ಕೂಡ ಆಗಿತ್ತು. ಇದಾದ ನಂತರ ಯಾರು ವಿನ್ನರ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಟಾಪ್ 3 ನಲ್ಲಿ ನಂತರ ಇದ್ದಿದ್ದು ದಿಲೀಪ್, ರಘು ಹಾಗೇನೆ ಶರ್ಮಿತಾ. ಈ ಮೂವರು ಮಾತ್ರನೇ. ಈ ಮೂವರಲ್ಲಿ 3ನೇ ಪ್ಲೇಸ್ ಏನಿದೆ ಅಥವಾ ಸೆಕೆಂಡ್ ರನ್ನರ್ ಅಪ್, ಇದು ಶರ್ಮಿತಾ ಅವರಿಗೆ ಸಿಕ್ಕಿರುವಂತದ್ದು. ಇವರು 3ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗಾಗಿನೇ ಉಳಿದಿರುವಂತಹ ದಿಲೀಪ್ ಹಾಗೇನೆ ರಘು, ಇವರಿಬ್ಬರಲ್ಲಿ ಒಬ್ರು ವಿನ್ನರ್ ಇದ್ದಾರೆ, ಮತ್ತೊಬ್ರು ರನ್ನರ್ ಅಪ್ ಇದ್ದಾರೆ. ಸೊ ಇದರಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದ್ದು ರಘು ಅವರು ಈ ಸಲದ ಸೀಸನ್ ಅಂದ್ರೆ ಸೀಸನ್ 1 ಕೋಟ್ಲೆ ಕಿಚನ್ ಸೀಸನ್ 1 ನ ಟ್ರೋಫಿನ ಎತ್ತಿ ಹಿಡಿದಿದ್ದಾರೆ ಮತ್ತು ರನ್ನರ್ ಅಪ್ ಆಗಿ ದಿಲೀಪ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿರುವಂತಹ ರಘು ಅವರು ಈ ಹಿಂದಿನಿಂದನೂ ಕೂಡ ತುಂಬಾನೇ ಚೆನ್ನಾಗಿನ ಅಡುಗೆನ ಮಾಡ್ಕೊಂಡು ಬಂದಿದ್ರು. ಶೆಫ್ ಆಫ್ ದ ವೀಕ್ ಅನ್ನೋದು ಕೂಡ ಇವರಿಗೆ ಬರೋಬ್ಬರಿ 3 ಸಲ ಸಿಕ್ಕಿತ್ತು. ಇನ್ನು ರನ್ನರ್ ಅಪ್ ಆಗಿರುವಂತಹ ದಿಲೀಪ್ ಶೆಟ್ಟಿ ಅವರು 2 ಬಾರಿ ಶೆಫ್ ಆಫ್ ದ ವೀಕ್ ಅನ್ನುವಂತಹ ಅವಾರ್ಡ್ ಅನ್ನ ತಮ್ಮದಾಗಿಸಿಕೊಂಡಿದ್ರು. ಶರ್ಮಿತಾ ಅವರಿಗೆ 1 ಬಾರಿ ಈ ಒಂದು ಅವಾರ್ಡ್ ಬಂದಿದ್ರೆ, ಎಲಿಮಿನೇಟ್ ಆಗಿರುವಂತಹ RK ಚಂದನ್ ಅವರಿಗೆ 4ನೇ ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಿರುವಂತಹ RK ಚಂದನ್ ಅವರಿಗೆ 3 ಬಾರಿ ಈ ಒಂದು ಅವಾರ್ಡ್ ಬಂದಿತ್ತು. ಆದ್ರೂ ಕೂಡ ಇವರಿಗೆ 4ನೇ ಪ್ಲೇಸ್ ಸಿಕ್ಕಿದೆ. ಚಂದ್ರು ಅವರಿಗೂ ಕೂಡ 3 ಬಾರಿ ಈ ಅವಾರ್ಡ್ ಬಂದಿತ್ತು, ಅವರಿಗೆ 5ನೇ ಪ್ಲೇಸ್ ಸಿಕ್ಕಿದೆ. ಇನ್ನು ಕಾವ್ಯ ಅವರು 6ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಸೊ ಇವರಿಗೆ 1 ಬಾರಿ ಶೆಫ್ ಆಫ್ ದ ವೀಕ್ ಬಂದಿದ್ದು. ಸೊ ಹೀಗಾಗಿನೇ ತುಂಬಾ ಜನರಿಗೆ ಸಖತ್ ಡಿಸಪಾಯಿಂಟ್ ಆಗಿರೋದು ಅಥವಾ ಒಂದ್ ರೀತಿಯಾಗಿ ಮೋಸ ಆಯ್ತು ಅಂತ ಹೇಳ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಚಂದ್ರು ಹಾಗೇನೆ RK ಚಂದನ್ ಇವರಿಬ್ರು ಕೂಡ 3 ಬಾರಿ ಶೆಫ್ ಆಫ್ ದ ವೀಕ್ ನ ತಗೊಂಡಿದ್ರು. ಆದ್ರೂ ಕೂಡ ಯಾಕೆ 4 ಮತ್ತೆ 5ನೇ ಪ್ಲೇಸ್ ಅನ್ನೇ ಕೊಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಇದು ಫಿನಾಲೆ ಆಗಿರೋದ್ರಿಂದ ಫಿನಾಲೆನಲ್ಲಿ ಅವರು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೋ ಅದರ ಆಧಾರಿತವಾಗಿ ಈ ಒಂದು ಪ್ಲೇಸ್ ಅನ್ನ ನೀಡಲಾಗಿದೆ. ಅದೇನೆ ಮೊದಲಿಂದಾನು ಶುರು ಮಾಡಿ ಇಲ್ಲಿಯ ತನಕ ಪ್ರತಿಯೊಂದು ಸಂಚಿಕೆಗಳನ್ನ ಕನ್ಸಿಡರ್ ಮಾಡಿ ರಿಸಲ್ಟ್ ಅನ್ನ ಕೊಡೋದಾದ್ರೆ, ರಘು, ಚಂದನ್ ಹಾಗೇನೆ ಚಂದ್ರು ಈ ಮೂವರು 3 ಬಾರಿ ಶೆಫ್ ಆಫ್ ದ ವೀಕ್ ಅನ್ನ ಪಡ್ಕೊಂಡಿರೋದ್ರಿಂದ ಅವರಲ್ಲೇನೆ ಯಾರಾದ್ರೂ ವಿನ್ನರ್, ರನ್ನರ್ ಹಾಗೇನೆ ಸೆಕೆಂಡ್ ರನ್ನರ್ ಅಪ್ ಆಗ್ಬೇಕಾಗಿತ್ತು. ಆದ್ರೆ ಇದು ಫಿನಾಲೆ ಬರೋದಕ್ಕೆ ಅಲ್ಲಿ ತನಕ ಪಟ್ಟಿರುವಂತಹ ಎಲ್ಲ ಟಾಸ್ಕ್ಗಳು ಒಂದು ಆದ್ರೆ, ಫಿನಾಲೆನಲ್ಲಿ ಟ್ರೋಫಿ ಎತ್ತಿ ಹಿಡಿಯೋದಕ್ಕೆ ಅಥವಾ ರನ್ನರ್ ಅಪ್ ಆಗೋದಕ್ಕೆ ಕನ್ಸಿಡರ್ ಮಾಡುವಂತಹ ಪಾಯಿಂಟ್ ಎಲ್ಲವೂ ಕೂಡ ಫಿನಾಲೆನಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿನೇ ಇಲ್ಲಿ ರಘು ಅವರು ಫಿನಾಲೆನಲ್ಲೂ ಕೂಡ ಎಂದಿನಂತೆಯೇ ತುಂಬಾನೇ ಚೆನ್ನಾಗಿನ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆಯ ಅಡುಗೆಯನ್ನ ಪ್ರಿಪೇರ್ ಮಾಡಿ ಅವರೇನೆ ವಿನ್ನರ್ ಆಗಿ ಹೊರಹೊಮ್ಮಿದ್ದು 15 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ದಿಲೀಪ್ ಶೆಟ್ಟಿ ಅವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು, ಅವರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಎಪಿಸೋಡ್ ನೋಡಿದ್ರೆ ನೀವೇನೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.